ಎಲ್ರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಭದ್ರ ಅವರು ಮನೆ ಒಳಗಡೆ ಬಂದ್ಬಿಟ್ಟು ಹೇಳ್ತಾರೆ, ಅವ್ವ ಅಮ್ಮಮ್ಮ ಚಿತ್ರ ಬನ್ನಿ ಇಲ್ಲಿ, ನನಗೆ ಹೊಟ್ಟೆ ಹಸಿತಾ ಇದೆ. ಭಾವ ಹೇಳಿ ಅಂತ ಚಂಪಾ ಬಂದಾಗ ಚಂಪಾ ತುಂಬ ಹೊಟ್ಟೆ ಹಸಿತಾ ಇದೆ, ಅದರಲ್ಲಿ ಹೊಟ್ಟೆಯಲ್ಲಿ ಹುಳಗಳು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾವೆ, ಒಸಿ ಊಟ ಹಾಕಿ ಸ್ವಲ್ಪ ಪುಣ್ಯ ಕಟ್ಕೊಳವ ಅಂತ ಹೇಳ್ತಾರೆ ಭದ್ರ. ಸರಿ ಬಾವ ಒಂದೇ ಒಂದು ನಿಮಿಷ ಬಡಿಸ್ತೀನಿ ಅಂತ ಊಟ ಬಡಿಸ್ತಾರೆ ಚಂಪಾ. ಭದ್ರ ಊಟ ಮಾಡೋ ಟೈಮಲ್ಲಿ ಅಜ್ಜಿ ಬಂದ್ಬಿಟ್ಟು ತಡೀತಾರೆ ಅವ್ರು ಊಟ ಮಾಡೋದನ್ನ. ಅಮ್ಮಮ್ಮ ಚೆನ್ನಾಗಿ ಕೈ ತೊಳೆದಿದ್ದೀನಂತೆ ಬಿಡು, ಅಮ್ಮಮ್ಮ ಶಾನೆ ಹೊಟ್ಟೆ ಹಸಿತಾ ಇದೆ ಸುಮ್ಕೆ ಕೈ ಬಿಡು ಅಂತ ಹೇಳ್ತಾರೆ ಭದ್ರ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಕೈ ತೊಳ್ಕೊಂಡ್ರೆ ಆಗಕ್ಕಿಲ್ಲ ಕಣ್ಲಾ, ಮೊದ್ಲು ಹೋಗಿ ನಿನ್ ಬುದ್ಧಿನ ಶಾಣೆ ಇಳಿಸ್ಕೋ. ಏನಮ್ಮಮ್ಮ ನಿನ್ ಮಾತಿನ ಅರ್ಥ, ನನ್ ಬುದ್ಧಿಗೆ ಏನಾಗೈತಿ ಅಂತ ಕೇಳ್ತಾರೆ ಭದ್ರ. ನಿನ್ ಬುದ್ಧಿಗೆ ಮಂಕ್ ಪಡ್ದದೆ ಅಲ್ಲ ಕಣ್ಲಾ, ಬೆಳಗ್ಗೆನೆ ನಿನ್ ಹೆಂಡ್ರ ಜೊತೆಗೆ ಇರ್ಬೇಕಂತ ಹೇಳಿದ್ದೆ ತಾನೇ, ಆಗ್ಲೇ ಮಧ್ಯಾಹ್ನ ಆಗಿಲ್ಲ ತಿರ್ಕೊಂಡ್ ಮತ್ತೆ ಇಲ್ಲಿಗೆ ಬಂದಿದೆಯಲ್ಲ ಅಂತ ಕೇಳ್ತಾರೆ ಭದ್ರ ಅಜ್ಜಿ. ಆಹಾ ಊಟಕ್ಕೆ ಇಲ್ಲಿಗೆ ಬರ್ದಲ್ಲೇ ಇನ್ನೆಲ್ಲಿಗೆ ಹೋಗ್ಲಿ, ಎಲ್ಲಿಗೆ ಯಾಕೆ ಹೋಗ್ದಿ, ಮಾಡಾಕಕ್ಕೆ ನಿನ್ ಹೆಂಡ್ರು ಇಲ್ವೇ ಅಂತ ಕೇಳ್ತಾರೆ ಅಜ್ಜಿ. ಅಮ್ಮಮ್ಮ ಅದೇ ನೋಡಿ ಇವಾಗ ಹೆಂಡ್ರು ಅಂದ್ರೆ ಅಂತ ಹೇಳ್ತಾರೆ ಭದ್ರ. ಅಂತಿನ್ ಕಣ್ಲಾ, ಅಂದೆ ಅಂತೀನಿ ಅದೇನ್ಲ ಮಾಡ್ತೀಯ, ಅಲ್ಲ ಕಣ್ಲಾ ಹೆಂಡ್ರನ್ನ ಹೆಂಡ್ರು ಅಂದ್ಲೆ ಇನ್ನೇನನ್ಲಿ, ಆಹಾ ದೊಡ್ಡದಾಗಿ ಸಂಬಂಧನೇ ಮುರಿದೋಯ್ತು ಅನ್ನೋ ತರ ಆಡ್ತಾನೆ. ಲೇ ಕೋಟು, ನೀನು ಅವಳು 6 ತಿಂಗಳು ಜೊತೆಗೆ ಬಾಳ್ಬೇಕಂತ ಹೇಳಿಲ್ವೇ ಅಂತ ಅಜ್ಜಿ ಕೇಳಿದಾಗ ಭದ್ರ ಹೇಳ್ತಾರೆ, ಅದಕ್ಕೂ ಇದಕ್ಕೂ ಊಟಕ್ಕೂ ಏನ್ ಸಂಬಂಧ, ಸಂಬಂಧ ಐತ್ ಕಣಪ್ಪ, ಸಂಬಂಧ ಇರೋವಷ್ಟೊತ್ತಿಗೆ ನಾನು ಮಾತಾಡ್ತಾ ಇರೋದು. ಊಟ ಮಾಡಿದ್ರು, ಸ್ನಾನ ಮಾಡಿದ್ರು, ನಿದ್ದೆ ಮಾಡಿದ್ರು ಇಲ್ಲ ಸುಮ್ಕೆ ಗೋಡೆ ನೋಡ್ಕೊಂಡು ಕುಂತಿದ್ರು ನೀನು ಅಲ್ಲೇ ಮಾಡ್ಬೇಕು ಕಣ್ಲಾ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಇಲ್ಲ ನಿನ್ ಹೆಂಡ್ತಿನ ಕರ್ಕೊಂಡು ಇಲ್ಲಿಗೆ ಬರ್ಬೇಕು. ಆಹಾ ಅಮ್ಮಣ್ಣಿ ಇದ್ಯಾವ ಹೊಸ ಕಾನೂನು ಹಾಗಂತ ಭದ್ರ ಹೇಳಿದಾಗ, ನನ್ನ ಮನೇಲಿ ನಾನ್ ಮಾಡಿದ್ದೆ ಕಾನೂನು ಅಂತ ಅಜ್ಜಿ ಹೇಳ್ತಾರೆ. ಅದೇನೋ ಪೆಪ್ಪರ್ಮೆಂಟ್ ಅಂತ ಹೇಳ್ತಾ ಇದ್ನಲ್ಲ ನಿಮ್ಮಪ್ಪ. ಆಗ ಮೋಹನ್ ಅವ್ರು ಹೇಳ್ತಾರೆ, ಅತ್ತೆ ಅದು ಪೆಪ್ಪರ್ಮೆಂಟ್ ಅಲ್ಲ ಸಪ್ಲಿಮೆಂಟ್, ಅದೇ ಈ ಅಜ್ಜಿನೂ ಮಾಡ್ತಾವಳೆ ಅಂತ ಹೇಳ್ತಾರೆ ಅಜ್ಜಿ. ಅಮ್ಮಮ್ಮ ಇವೆಲ್ಲ ನಂತಾವ್ ಮಾಡ್ಬೇಡ, ನನಗೆ ತುಂಬಾ ಹೊಟ್ಟೆ ಹಸಿತೈತೆ, ಊಟ ಮಾಡ್ಬೇಕು ಸುಮ್ಕೆ ಇದ್ಬಿಡು. ನಿನಗೆ ಅಲ್ವೇ ಅಂತ ಹೇಳ್ತಾ ಇರೋದು, ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಿಲ್ವೇ ಅತ್ತೆ, ಪಾಪ ಅವನು ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದಾನೆ ಅಂತ ಮೋಹನ ಹೇಳ್ತಾರೆ. ಏನು ಇದು ತಿಳಿಯಕ್ಕಿಲ್ಲ, ಸುಮ್ಕೆ ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಅಜ್ಜಿ. ಓಹೋ ನಿಮಗ್ ಮಾತ್ರ ಬಾಳ ತಿಳಿದ್ಬಿಟ್ಟೈತ್ ನೋಡು ಅಂತ ಭದ್ರ ಹೇಳ್ತಾರೆ. ಹ್ಞೂ ಕಣ್ಲಾ, ಏನ್ ಇವಾಗ ಏನಾದ್ರೂ ಅಲ್ಲಿ ಊಟ ಮಾಡ್ದೆ ಇಲ್ಲಿ ಮಾಡ್ದೆ ಅನ್ಕೋ, ನಾನೇ ಜಡ್ಜಿಗೆ ಫೋನ್ ಮಾಡ್ಬಿಟ್ಟು ನನ್ ಮೊಮ್ಮಗ ನಿಮ್ಮ ಆದೇಶನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಏ ಘಾಟಿ ಮುದುಕಿ, ನಿನ್ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡ, ನೀನ್ ಹಿಂಗ್ ಹೇಳಿದ್ರೆ ಅವಳು ಮಾಡಿರೋ ಅಡಿಗೆನ ನಾನು ಊಟ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದೀಯಲ್ವೇ, ಹಂಗೆ ಉಪವಾಸ ಇದ್ರು ಸರಿ, ಅವಳು ಮಾಡಿರೋ ಅಡಿಗೆನ ನಾನು ತಿನ್ನಕ್ಕಿಲ್ಲ ಅಂತ ಹೇಳ್ತಾರೆ ಭದ್ರ. ಓಹೋಹೋ ಉಪವಾಸ ಇರೋ ಮಕ ನೋಡು ನೀನು ಅವಳು ಮಾಡಿರೋ ಊಟ ತಿನ್ನಕ್ಕಿಲ್ಲ ಅಂದ್ರೆ ಈ ಅಟ್ಟಿಲು ಊಟ ಇಲ್ಲ ಅಂತ ಹೇಳಿದಾಗ ಭದ್ರ ಹೇಳ್ತಾರೆ, ಮತ್ತೆ ನೀನೇ ಅಡಿಗೆ ಮಾಡ್ಕೊಂತೀಯೋ ಇಲ್ಲ ಹೋಟೆಲಿಂದ ತಂದು ತಿಂತೀಯೋ ಇಲ್ಲ ನಿನ್ ಹೆಂಡ್ರು ಮಾಡಿರೋ ಊಟನ ಮಾಡ್ತೀಯೋ ನನಗೆ ಒಂದು ಗೊತ್ತಿಲ್ಲ, ಆದ್ರೆ ನೀನ್ ಏನೇ ಮಾಡಿದ್ರು ಆ ಮನೆಯಲ್ಲೇ ಮಾಡ್ಬೇಕು ಅಂತ ಹೇಳ್ತಾರೆ ಅಜ್ಜಿ. ಇಲ್ಲಿ ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದಾಗ ಭದ್ರ ಹೇಳ್ತಾರೆ, ಇಲ್ಲಿಗೆ ಬರಬಾರ್ದು ಅಂದ್ರೆ ಸುಮ್ಕೆ ಎದ್ಬಿಡ್ಬೇಕೆ, ನಾನು ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತ ಮತ್ತೆ ಕುತ್ಕೊಂಡು ಊಟ ಮಾಡಕ್ ನೋಡ್ತಾರೆ ಭದ್ರ. ಆತ್ಕಂಡ್ಲ ನನ್ನ ಮಾತಿಗೆ ಒಪ್ಕೊಂಡು ಆಮೇಲೆ ನಿನ್ಗೆ ಇಷ್ಟ ಬಂದಂಗೆ ಮಾಡು ಅಂತ ಹೇಳ್ತಾರೆ ಅಜ್ಜಿ. ಅದೇನ್ ಮಾತು ಅಂತ ಭದ್ರ ಕೇಳ್ತಾರೆ. ಒಂದ್ ಹೆಣ್ಣಿನ ಸಹಾಯ ಇಲ್ದೇನೆ ನಾನು ಬದುಕಕ್ ಆಗಿಲ್ಲ ಅಂತ ಒಪ್ಕೊಂಬಿಡು, ಆಮೇಲೆ ನೀನ್ ಇಲ್ಲೇ ಇದ್ದು ಉಣ್ಕ ಅಂತ ಹೇಳ್ತಾರೆ. ಓಹೋ ಭ್ರಮೆ ಅಮ್ಮಮ್ಮ, ಆ ಮಾತನ್ನ ಈಗ್ಲೇ ಹಿಂದಕ್ ತಗೊಂಡ್ಬಿಡು, ಭದ್ರೇಗೌಡನ್ಗೆ ಯಾ ಹೆಣ್ಣಿನ ಸಹಾಯನೂ ಬೇಕಾಗಿಲ್ಲ, ಮನಸ್ ಮಾಡಿದ್ರೆ ಇದ್ರ ಅಪ್ಪನಂತ ಅಡಿಗೆ ಮಾಡಿ ಇಡೀ ಊರಿಗೆ ಬಡಿಸ್ಬಿಡ್ತೀನಿ. ಅಯ್ಯೋ ನಿಮ್ಗೆ ಊಟ ಯಾರು ಬೇಕು ತಗೊಂಡ್ ಹೋಯ್ತಾ ಇರು ಅಂತ ಭದ್ರ ಎದ್ ನಿಂತ್ಬಿಡ್ತಾರೆ. ಲೇ ಚಂಪಾ ಮೊದ್ಲು ಈ ಊಟನ ತೆಗ್ದಿಡೆ ಅಂತ ಅಜ್ಜಿ ಹೇಳ್ತಾರೆ. ಆಹಾ ತಗೊಂಡೋಗಿ ಮಡಗು ಚಂಪಾ, ಆಮೇಲೆ ಈ ಘಾಟಿ ಮುದುಕಿಗೆ ತುರುಕುವಂತೆ ಅಂತ ಹೇಳ್ತಾರೆ ಭದ್ರ. ಏ ಮುದುಕಿ, ಈ ಊಟ ಇಲ್ಲ ಅಂದ್ರೆ ನಾನು ಉಪವಾಸ ಇರ್ತೀನಂತ ಅನ್ಕೋಬೇಡ, ನೋಡ್ತಾ ಇರು ಎಂತೆಂತ ಅಡಿಗೆ ಮಾಡ್ತೀನಂತ, ನಾನು ಮಾಡೋ ಅಡಿಗೆಗೆ ನೀನು ಹುಡುಕೊಂಡು ಬರ್ತಾ ಇರ್ಬೇಕು, ಹಂಗ್ ಮಾಡ್ತಾ ಇರ್ತೀನಿ ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಭದ್ರ. ಮತ್ತೆ ಹಿಂದೆ ಬಂದ್ಬಿಟ್ಟು ಹೇಳೋಗ್ತಾರೆ ಭದ್ರ ಅವರು, ನಮ್ಮ ತಾತ ನಿನ್ ಕಾಟ ಅದ್ ಹೆಂಗ್ ತಡ್ಕೊಂಡೋದ್ನೋ ಏನೋ ಅಂತ ಹೇಳ್ಬಿಡ್ತಾರೆ. ಏನೇ ಮೋಹನ ನಿನ್ ಮಗ ಇಷ್ಟು ಜಂಬ ಕುಚ್ಕೊಂಡು ಹೋಗ್ತಾ ಇದ್ದಾನೆ, ಪಾಪ ಅತ್ತೆ ಅದೆಷ್ಟು ಹೊಟ್ಟೆ ಹಸ್ಕೊಂಡ್ ಬಂದಿದ್ನೋ ಏನೋ ಊಟಕ್ಕೆ ಕುಂತವನ್ನ ಹಂಗೆ ಎಬ್ಬಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ ಅಂತ ಮೋಹನ ಹೇಳ್ತಾರೆ. ಲೇ ಮೋಹನ, ಗಂಡ ಹೆಂಡ್ರು ಸೋಲೋದು 2 ತವ, ಒಂದು 4 ಗೋಡೆ ಮಧ್ಯ, ಇನ್ನೊಂದು ಊಟದ ತಟ್ಟೆ ಮುಂದೆ, ಮೊದಲನೇ ಜಾಗದಲ್ಲಿ ಇಬ್ರು ಸೇರೋದು ಇಲ್ಲ ಸೋಲೋಕ್ಕೂ ಇಲ್ಲ, ಅಂದ್ಮೇಕೆ ಉಳಿದಿದ್ದು 2ನೇ ಜಾಗ, ಅಂದ್ಮೇಕೆ 2ನೇದು ಆಗ್ಬೇಕಂದ್ರೆ ಅವನಿಗೆ ಊಟ ಹಾಕೋದು ನಾವು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಅಜ್ಜಿ. ಮತ್ತೆ ನೀವು ಯಾಕೆ ಹಿಂಗೆ ಹೇಳ್ತಿದ್ರೆ ಅಂತ ನನಗೆ ಅರ್ಥ ಆಗುತ್ತೆ ಆದ್ರೂ ಅಂತ ಹೇಳ್ತಾರೆ ಮೋಹನ. ಲೇ ಅವನು ನನ್ನ ಮೊಮ್ಮಗ ಕಣೆ, ಅವ್ನು ಹಸ್ಕೊಂಡು ಹೋದ್ರೆ ನನಗೆ ನೋವಾಗಲ್ಲ ಅಂತ ಅನ್ಕೊಂಡಿದ್ಯಾ, ಕಾಯಿಲೆ ಮಾಡೋ ಔಷಧಿನೇ ಕೈಯಾಗಿರ್ತದ ಅಂದ್ಬಿಟ್ಟು ಅದು ಕೆಟ್ಟದಂತ ಹೇಳಕ್ಕಾಗುತ್ತೆಯೇ, ಅವಾಗ ನಾವು ಕಠೋರವಾಗಿ ನಡ್ಕೊಂಡ್ರೆ ಅವನಿಗೆ ಅವನ ಹೆಂಡ್ರ ಮೇಲೆ ಪ್ರೀತಿಯಾಗಿ ಅವಳ ಜೊತೆ ಬಾಳಕ್ಕೆ ಶುರು ಮಾಡೋದಂತ ಹೇಳ್ತಾರೆ ಅಜ್ಜಿ. ಹಸ್ಕೊಂಡಿದ್ರು ಪರವಾಗಿಲ್ಲ, ಬಿರ್ನೆ ಅವರು ಒಂದಾಗ್ಬಿಟ್ರೆ ಸಾಕು ಅಂತ ಹೇಳ್ತಾರೆ ಅಜ್ಜಿ.
ಈ ಕಡೆ ನೋಡಿದ್ರೆ ವಿದ್ಯಾ ಬುಕ್ಸ್ನ ಬ್ಯಾಗಲ್ಲಿ ಎತ್ತಿಡ್ಕೋಬೇಕಾದ್ರೆ ಚಿತ್ರ ಹಾಗೆ ಈಶ್ವರಿ ಬರ್ತಾರೆ. ಮುದ್ದು ಸೊಸೆ ಅಂತ ಈಶ್ವರಿ ಹೇಳಿದಾಗ ಚಿತ್ರಕ್ಕ ಅತ್ತೆ ಇಬ್ರು ಬಂದಿದ್ದೀರಾ, ಏನವ ಮುದ್ದು ಸೊಸೆ ಇದು, ನೀನು ಔಟ್ ಹೌಸ್ಗೆ ಬಂದ್ ಇರಂಗಾಯ್ತಲ್ಲ ಅಂತ ಹೇಳ್ತಾರೆ ಈಶ್ವರಿ. ಚಿಕ್ಕತ್ತೆ ನೀವು ಇಷ್ಟೊಂದು ಪ್ರೀತಿ ಕಾಳಜಿ ಎಲ್ಲ ತೋರಿಸ್ಬೇಡಿ, ಇಂದ ನಿಮ್ಮನ್ನ ಕಳ್ಸೋದಿಕ್ಕೆ ನನಗೆ ಮನ್ಸಿಗೆ ಶಾನೆ ನೋವಾಯ್ತದೆ ಅಂತ ಹೇಳ್ತಾರೆ ವಿದ್ಯಾ. ಏನವ ಇದು, ನೀನ್ ಔಟ್ ಹೌಸ್ಗೆ ಬಂದ್ ಇರಂಗಾಯ್ತಲ್ಲವ, ಬ್ಯಾಗ್ ತಗೊಂಡು ನಮ್ಮ ಮನೆ ಮುಂದೆ ಬಂದ್ ನಿಂತಾಗ ಮನೆ ಮಹಾಲಕ್ಷ್ಮಿ ಬಂದ್ಬಿಟ್ಲು ಅಂತ ನಾನು ಎಷ್ಟು ಖುಷಿ ಪಟ್ಟೆ ಗೊತ್ತಾ. ಈ ಗಂಟ ನಾನು ಹುಡ್ಕೊಂಡ್ ಬಂದಿದ್ದೀರಾ ಅಲ್ವೇ, ಅಲ್ಲೇ ಗೊತ್ತಾಗುತ್ತೆ ನಿಮ್ ಮನ್ಸಲ್ಲಿ ಎಷ್ಟು ಖುಷಿ ಐತಿ ಅಂತ ಹೇಳ್ತಾರೆ ವಿದ್ಯಾ. ನಮ್ಮ ಮನೆ ಮುದ್ದು ಸೊಸೆಯಾಗಿ ಅರಮನೆಯಲ್ಲಿ ಇರ್ಬೇಕಾದವಳು ನೀನು, ಇಲ್ಲಿರೋದ್ ನೋಡಿದ್ರೆ ಸಂಕಟ ಆಗುತ್ತೆ ಅಂತ ಹೇಳ್ತಾರೆ ಈಶ್ವರಿ. ಅಯ್ಯೋ ಚಿಕ್ಕತ್ತೆ, ಮೊದ್ಲೇ ಯಾವ್ದಾವ್ದೋ ವಿಚಾರಕ್ಕೆ ನೊಂದ್ಕೊಂಡಿದೀರಾ, ಜೊತೆಗೆ ಈ ನೋವು ಕೊಡ್ಬೇಡಿ, ಹೃದಯಕ್ಕೆ ಶಾನೆ ಕಷ್ಟ ಆಯ್ತದೆ, ಯಾಕೆ ತಡ್ಕೊಳಕ್ ಆಗಕ್ಕಿಲ್ಲ, ಹುಷಾರು ಅಂತ ಹೇಳ್ತಾರೆ ವಿದ್ಯಾ. ಹುಷಾರ್ ಬಿಡವ, ನಾನು ಅಲ್ಲಿ ಆರಾಮಾಗಿ ಇರ್ತೀನಿ, ಮನೆಯಲ್ಲಿ ಅದ್ ಹೆಂಗಿರ್ತೀಯೋ ಏನೋ ಅಂತ ಹೇಳ್ತಾರೆ ಈಶ್ವರಿ. ಬೇರೆ ಮನೆಯಲ್ಲಿದ್ರೆ ಸಂಕಟ ಪಡ್ಬೇಕು, ನಾನಿರೋದು ನಮ್ಮ ಮಟ್ಟಿಯಲ್ಲಲ್ವೇ, ಕತ್ತೆ ಒಂದ್ ಕ್ಷಣ ಬೇಕಾದ್ರೆ ಉಸಿರಾಡದೆ ಇದ್ಬಿಡ್ತೀನಿ, ಆದ್ರೆ ಆತ್ಮಾಭಿಮಾನ ಸ್ವಾಭಿಮಾನನ ಬಿಟ್ಟು ಒಂದು ಕ್ಷಣನೂ ಬಾಳಕಿಲ್ಲ. ಅವ್ರು ಗೌರವ ಕಳ್ಕೊಂಡಿರ್ತಾರಲ್ಲ, ಅವ್ರ ತರ ನನಗೆ ಇರಕ್ ಆಗಕ್ಕಿಲ್ಲ ಬಿಡಿ ಅಂತ ಹೇಳ್ತಾರೆ ವಿದ್ಯಾ. ಅವ್ವ ವಿದ್ಯಾ ಹೇಳ್ತಿರೋ ಮಾತು ನಿಜ ಕಣವ, ಆವೇಶ ಇರೋರು ಯಾರುವೆ ಭದ್ರ ಹೇಳಿರೋ ಮಾತನ್ನ ಮರೆಯಕ್ ಆಗಕ್ಕಿಲ್ಲ. ಅದ್ರಲ್ಲೂ ನಮ್ಮ ವಿದ್ಯನಿಗೆ ಸ್ವಲ್ಪ ಜಾಸ್ತಿನೇ ಇದೆ, ಅದ್ ಹೆಂಗ್ ತಾನೇ ಹಟ್ಟಿ ಒಳಗ್ ಬಂದ್ಬಿಡ್ತಾಳ ಹೇಳು ಅಂತ ಹೇಳ್ತಾರೆ ಚಿತ್ರ. ಬ್ಯಾಗ್ನ ವಿದ್ಯೆ ಕೈಗೆ ಕೊಟ್ಬಿಟ್ಟು ಟೈಮ್ ಸರಿಯಾಗಿ ಊಟ ಹಣ್ಣು ಎಲ್ಲ ತಿನ್ಕೊಂಡಿರು, ಯಾವ್ದಕ್ಕೂ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಈಶ್ವರಿ. ವಿದ್ಯೆ ಒಬ್ಳೇ ಇದೀನಿ ಅಂತ ಮಾತ್ರ ಅನ್ಕೋಬೇಡ, ನಿನ್ ಜೊತೆ ಯಾವಾಗ್ಲೂ ಈಶ್ವರ್ ಇದ್ದೇ ಇರ್ತಾಳೆ ಅಂತ ಹೇಳ್ತಾರೆ. ಹೊಟ್ಟೆ ಒಳಗೆ ನನ್ ಮಗನೂ ಇದೆ, ಅವ್ರ ಜೊತೆ ಅವ್ರ ಅಪ್ಪನೂ ಅವ್ರೆ, ಅದು ಅಲ್ದೆ ಅವಾಗ ನೀವು ಬೇರೆ ಬರ್ತಾ ಇರ್ತೀರಾ, ನಾನೆಲ್ಲಿ ಒಂಟಿ ಆಗ್ತೀನಿ ಹೇಳಿ ಅಂತ ವಿದ್ಯೆ ಹೇಳ್ತಾರೆ. ಅವ್ವ ನಮ್ ವಿದ್ಯಾ ಶಾನೆ ಬುದ್ಧಿವಂತ್ಲ ಕಣವ, ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ತಾವಳೆ. ಸರಿ ಕಣವ, ನಿನ್ಗೆ ಏನಾದ್ರು ಬೇಕಾದ್ರೆ ಒಂದೇ ಒಂದ್ ಮಿಸ್ ಕಾಲ್ ಕೊಟ್ಬಿಡು, ನಾನು ಓಡಾಡ್ ಬಂದ್ಬಿಡ್ತೀನಿ ಅಂತ ಈಶ್ವರಿ ಹೇಳ್ತಾರೆ. ಯಾರಾದ್ರೂ ನಮ್ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ನಾವಿನ್ನು ಹೊರಡ್ತಿ ಕಣವ. ಹೌದೌದ್ ಚಿಕ್ಕತೆ, ಎರಡು ಪಕ್ಷ ಇದ್ದಾಗ ಎರಡು ಪಕ್ಷದ ಕಡೆ ನೀವು ಒಳ್ಳೆಯವರು ಅಂತ ತೋರ್ಸ್ಕೊಳ್ಳೋದು ಶಾನೆ ಕಷ್ಟ ಅನ್ನೋದು ನನಗ್ ಗೊತ್ತು ಬಿಡಿ, ಜಲ್ದಿ ಹೋಗಿ ಅಂತ ಹೇಳ್ತಾರೆ ವಿದ್ಯಾ. ಈಶ್ವರಿ ಅವ್ರು ಹೋದಾಗ ನೀವೇನು ಅಂತ ನಮ್ಗ್ ಗೊತ್ತಿಲ್ವೇನ್ ಚಿಕ್ಕತ್ತೆ ಅಂತ ಮಾತಾಡ್ಕೊಂತಾರೆ ವಿದ್ಯಾ. ಹೊರಗಡೆ ಬರ್ತಿದ್ದಂಗೆ ಚಿತ್ರ ಹೇಳ್ತಾರೆ, ಅಲ್ಲ ಕಣವ ಇಷ್ಟೆಲ್ಲ ಕಿಂಡಲ್ ಮಾಡ್ಕೊಂಡು ಅವಳ ಕಾಲ್ ಎಳ್ಕೊಂಡ್ ಮಾತಾಡ್ತಾ ಇದ್ರುವೆ ನೀನ್ ಅವಳ ಮುಂದೆ ತಾಳ್ಮೆಯಿಂದ ಇದ್ದಲ್ಲವ ಅಂತ ಚಿತ್ರ ಹೇಳ್ತಾರೆ. ಎಲ್ಲೋ ಸಮಯ ನಮ್ದಾಗಿಲ್ಲ ಅಂದ್ರೆ ಇರೋಕ್ಕಿಂತ ತಾಳ್ಮೆ ಉಪಯೋಗಕ್ಕೆ ಬರ್ತದ ಕಣೆ, ಕಾಲ ತಿರುಗಿ ನಮ್ಮ ಹತ್ರ ಬರೋ ತನಕ ತಕ್ಸೇ ಇರ್ಬೇಕು, ಅದನ್ನ ಸೋಲ್ ಅನ್ನಕ್ಕಿಲ್ಲ, ಬುದ್ಧಿವಂತಿಕೆ ಅಂತಾರೆ ಅಂತ ಹೇಳ್ತಾರೆ ಈಶ್ವರಿ. ಅಲ್ಲ ಕಣವ, ಸುಭಾಸ ಸಾಯ್ಸಕ್ ಹೋಗಿದ್ದೆ ಮನ್ಸಲ್ಲಿ ಇಟ್ಕೊಂಡು ಇಷ್ಟೊಂದ್ ಭಯ ಪಡ್ತಾ ಇದೀಯ ಅಂತ ಚಿತ್ರ ಹೇಳ್ತಾರೆ. ಚಿತ್ರ ಅದ್ರ ಜೊತೆಗೆ ಶಿವರಾಮನ್ ಗೌಡನ್ ಪ್ರಾಣನ ಇವಳೇ ಕಾಪಾಡಿದಳಂತ ಗೊತ್ತಾಗ್ಬಿಟ್ರೆ ಅವಳನ್ನ ಕ್ಷಮಿಸಿ ಮನೆ ಒಳಗ್ ಕರ್ಕೊಂಬಂದ್ ಎಲ್ಲಿ ಮೆರೆಸ್ಬಿಡ್ತಾರಂತ ಚಿಂತೆ ಕಣೆ ನನಗೆ. ನೋಡು, ನಿಮ್ ತಮ್ಮನ್ ಪ್ರಾಣ ಉಳಿಬೇಕು, ಆ ಮೂರಳ್ಳಿ ಹಟ್ಟಿ ಒಳಗ್ ಬರ್ಬಾರ್ದು ಅಂದ್ರೆ ಇನ್ನೊಬ್ರನ್ನ ತುಳಿದು ಮೇಲಕ್ ಹೋಗಕ್ಕೂ ಸರಿ, ಅಂದ್ರೆ 10 ಹೆಜ್ಜೆ ಕೆಳಗಿಟ್ಟು ತಲೆ ತಗ್ಸಕ್ಕೂ ಸರಿ, ಆಗಿದ್ರು ಮೆತ್ತಗ್ ಮಾತಾಡ್ಬೇಕು ಬಾ ಅಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾರೆ. ಈ ಕಡೆ ನೋಡ್ರೆ ವಿದ್ಯಾ ಅಡಿಗೆ ಮಾಡಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಭದ್ರ ಬಂದ್ಬಿಟ್ಟು ಭೀಮಸೇನರು ನಳ ಮಹಾರಾಜರಲ್ಲವೇ ಅಂತ ಹಾಡು ಹೇಳ್ಕೊಂಡು, ಅಲ್ಲ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಇಲ್ದೆ ಹೋದ್ರೆ ಗಣಸರ ಕೈಲಿ ಏನು ಮಾಡಕ್ ಆಗಕ್ಕಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಭದ್ರೇಗೌಡ ಹೇಳ್ತಾರೆ ಈ ಮಾತನೆಲ್ಲವ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ದಯನೂ ಬೇಕಾಗಿಲ್ಲ, ಆ 3 ಹೊತ್ತು ಅಡಿಗೆ ಮಾಡಿಟ್ಬಿಟ್ಟು ಪಾತ್ರೆ ತಿಕ್ಬಿಟ್ಟು ಬಟ್ಟೆ ಒಗ್ದ ಹಾಕಿದ್ರೆ ಸಾಕು ಅನ್ಕೊಂಡ್ಬಿಟ್ಟವ್ರೆ. ಹೊತ್ ಗಂಡ್ಸು ಆಚೆಗೆ ಹೋಗಿ ಗೈದು ತಂದ್ ಹಾಕಿದ್ರನೆಯ ಅಡಿಗೆ ಮಾಡಕ್ಕಾಗೋದು, ತಿನ್ನಕ್ಕಾಗೋದು. ಅಲ್ಲ ಕೆಲವ್ರೆಲ್ಲ ಅಜ್ಜಿ ಮನೆ ಕೋಳಿ ಕೂಗಿದ್ರನೆ ಬೆಳಕಾಗೋದು ಅನ್ಕೊಂಡ್ಬಿಟ್ಟವ್ರೆ. ಗೊತ್ತಿಲ್ಲ, ಅಜ್ಜಿ ಮನೆ ಕೋಳಿ ಕೂಗಿಲ್ಲ ಅಂದ್ರೂನುವೆ ಬೆಳಕಾಯ್ತದೆ ಅಂತ ಮಾತಾಡ್ಕೊಂತಾರೆ. ಅಡಿಗೆ ಮಾಡಕ್ಕೆ ಫೇಮಸ್ ಆಗಿರೋರು ಯಾರು, ಈ ನಳ ಮಹಾರಾಜ ಭೀಮಸೇನ. ಇವರೆಲ್ಲ ಗಂಡಸ್ರಲ್ವೇ? ಅಲ್ಲ ದೊಡ್ಡ ಫಂಕ್ಷನ್ ಅಲ್ಲಿ ಅಡಿಗೆ ಮಾಡೋರು ಯಾರು, ಗಂಡಸ್ರೆಯ. ದೊಡ್ಡ ಹೋಟೆಲ್ ಅಲ್ಲಿ ಅಡಿಗೆ ಮಾಡೋದ್ ನಮ್ಮಂತ ಗಂಡಸ್ರೆಯ. ಆಚೆಯಿಂದ ದುಡ್ಕೊಂಬಂದ್ ತಂದಾಕರಿಗೆ ಒಂದ್ಸರಿ ಅಡಿಗೆ ಮಾಡೋದೇನ್ ದೊಡ್ಡ ಕಷ್ಟ ಅಲ್ಲ. ಅಡಿಗೆ ಮಾಡೋದಕ್ಕೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ತಂದಿಟ್ಟಾಯ್ತು. ನನಗೆ ಏನೇನ್ ಬೇಕೋ ರುಚಿಯಾಗಿ ಮಾಡ್ಕೊಂತ ಇರೋದೇ, ತಿಂತಾನೆ ಇರೋದೆಯಾ. ಇನ್ನೊಂದ್ ಕಡೆ ನೋಡ್ರೆ ವಿದ್ಯೆ ಅಡಿಗೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಈಗೇನ್ ಮಾಡುವ ಅಂತ ಭದ್ರ ಯೋಚನೆ ಮಾಡ್ತಿರ್ತಾರೆ. ಮೊಟ್ಟೆ ದೋಸೆ ಟೊಮೊಟೊ ಸಾರು ಮಾಡ್ಕೊಂಡ್ ತಿಂತಾ ಇದ್ರೆ ಊರವರೆಲ್ಲ ಬಂದ್ ಕೇಳ್ಬೇಕು, ಹೆಂಗ್ ಮಾಡ್ದೆ ಭದ್ರ ಅಂತ. ಹೆಂಗ್ ಮಾಡ್ತೀನಿ ನೋಡಿ ಇವಾಗ ಅಂತ ಹೇಳಿ ತರಕಾರಿ ಕಟ್ ಮಾಡ್ಬೇಕಾದ್ರೆ ಕೈ ಕುಯ್ಕೊಂಡ್ಬಿಡ್ತಾನೆ ಭದ್ರ. ಭದ್ರ ದಡ್ ಬಡ್ಡಿ ಹೈದ ಕಣ್ಲ ನೀನು ಕಲ್ ಮನ್ಸಿರೋರ ಹತ್ರ ಪಿರುತಿ ಹಾಕ್ರೆ ಬಯಸಿದ್ರೆ ಸಿಗಕ್ಕಿಲ್ಲ, ಕಲ್ಲ ಕೊಡಕ್ಕೆ ನೀನ್ ಅಲ್ಲಕಲ್ಲ, ಎಲ್ಲರೂ ನಿನ್ ತರನೇ ಇರಕ್ಕಿಲ್ಲ, ತಿಳ್ಕ, ದಡ್ ಬಡ್ಡಿ ಹೈದ ನೀನು ಅಂತ ತನಿಗ್ ತಾನೇ ಭದ್ರ ಮಾತಾಡ್ಕೋತಾರೆ.
ಅವ್ರು ಹೇಳಿದ್ಕೆ ಅದಕ್ಕೆ ಕಾಣ್ಲಾ ಈ ಸಮಯ ಸಂದರ್ಭ ಬಂದಾಗ ಮನುಷ್ಯರು ಹೆಂಗಿರ್ತಾರಂತ ಮೊದಲೇ ಹೇಳಿರೋದು ಅಂತ ಭದ್ರಾ ಹೇಳ್ತಾರೆ. ಮಾತಲ್ಲೇ ಕೋಳಿ ಜಗಳ ಶುರುವಾಗುತ್ತೆ ಭದ್ರಾ ಹಾಗೆ ವಿದ್ಯಾನ್ಗೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.